ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಅಧಿಕಾರ ಬದಲಾವಣೆಗೆ ಯಾರು ಇಲ್ಲಿಗೆ ಬಂದಿಲ್ಲ. ದೆಹಲಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ, ಏನೇ ಮಾಡಿದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ಆ ಥರ ಏನಿಲ್ಲ, ಯಾರು ಈ ಥರ ಬಂದಿದ್ದಿಲ್ಲ. ರಾಷ್ಟ್ರದ ನಾಯಕರು ರಾಹುಲ್ ಗಾಂಧೀಜಿಯವರು ಕರೆ ಕೊಟ್ಟಂಥ ಇದಕ್ಕೆ ಎಲ್ಲರೂ ಬಂದಿದ್ದೀವಿ. ಇದರಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಚೇಂಜ್ ಮಾಡೋದು, ಇವರ ಏನು ಅಧಿಕಾರದ ಚೇಂಜ್ ವಿಚಾರದಲ್ಲಿ ಯಾರೂ ಇಲ್ಲಿ ಬಂದವರಿಲ್ಲ. ಒಂದು ಹೋರಾಟದ ಇದಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೀವಿ ಬಿಟ್ಟರೆ ಇಲ್ಲಿ ಯಾವುದೇ ಬೇರೆ ಚರ್ಚೆ ಮಾಡಲಿಕ್ಕೆ ಯಾವ ಮುಖಂಡರುಗಳು ಸಿಗೋದಿಲ್ಲ, ಯಾರ ಕೈಗೂ ಸಿಗಲ್ಲ. ಅವರು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಅಂತನೋ ಅಥವಾ ಏನಂತ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಈಗ 3-4 ತಿಂಗಳಿಂದ ಇಡೀ ನಮ್ಮ ಕರ್ನಾಟಕ ಅಲ್ಲ, ರಾಜ್ಯದ ದೇಶದ ಅತ್ಯಂತ ಸುದ್ದಿ ನಡೀತಾ ಇದೆ. ಇದನ್ನು ಚೇಂಜ್ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಬಿಟ್ಟರೆ ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಅದರಿಂದ ಮುಂದಿನ ನಿರ್ಧಾರ ಮಾಡೋದು ಹೈಕಮಾಂಡ್ ಮಾಡ್ತಾರೆ, ಅದು ನಾವು ಮಾಡುವಂಥದ್ದಿಲ್ಲ. ಮುಂದಿನ ಉಳಿದಂತಹ 2.5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ಬೇಕು ಅಥವಾ ಆ ಸ್ಥಾನವನ್ನು ಬೇರೆಯವರು ಅದು ನಾನು ಹೇಳುವಷ್ಟು ದೊಡ್ಡ ಮನುಷ್ಯನಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೈಕಮಾಂಡ್ ಏನು ನಮಗೆ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನು ಪಾಲನೆ ಮಾಡ್ತೀವಿ ಬಿಟ್ಟರೆ ಅದು ಮುಂದೆ ಅವರು ತಿಳಿಸ್ಬೇಕಷ್ಟೇ. ನಾವು ಯಾವತ್ತೂ ಆ ಥರ ದೊಡ್ಡ ಮಟ್ಟಿಗೆ ಹೇಳಿಕೆ ಕೊಡುವಂಥ ಲೀಡ್ರೇ ನಾವಲ್ಲ. ಇನ್ನು ಇಕ್ಬಾಲ್ ಹುಸೇನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕು CM ಆಗ್ತಾರೆ DK ಅಂತ. ಯಾರು CM ಆಗೋರು ಹೇಳಿರೋರನ್ನ ಕೇಳಿ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಸತೀಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಅಭಿಮಾನಕ್ಕಾಗಿ ಹೇಳಿರಬೇಕು ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಇವತ್ತು ಹೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. CM ಬದಲಾವಣೆ ಮೇಲಿಂದ ಹೈಕಮಾಂಡ್ ಸೂಚನೆ ಇದ್ದಾಗಲೂ ಕೂಡ ಯತೀಂದ್ರ ಅವರು ಹೇಳ್ತಾ ಇದ್ರು. ಇಕ್ಬಾಲ್ ಹುಸೇನ್ ಅವರು ಈಗ DK ಅವರು ಜನವರಿ 6ಕ್ಕೆ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವೇನು ಮಾತಾಡೋಣ. ನೀವು ಅವ್ರನ್ನ ಕೇಳಿ, ಯಾರು ಆಗೋವ್ರನ್ನ ಕೇಳಿ, ಯಾರು ಹೇಳಿದಾರ ಅವ್ರನ್ನ ಕೇಳಿ, ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹೈಕಮಾಂಡ್ ಸೂಚನೆ ಬಳಿಕವೂ ಈ ಮಾತುಗಳು ಬರ್ತಾ ಇರೋದು ಅನುಮಾನಕ್ಕೆ ಅವ್ರನ್ನ ಕೇಳ್ಬೇಕು. ನೀವು ಯಾರಿಗೆ ಸಂಬಂಧಪಟ್ಟ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಹೇಳಿದಂಥ ಉತ್ತರನೂ ಅಲ್ಲದ. ಸೊ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು ನಿಮಗೆ. ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ, ಅವ್ರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡ್ದವ್ರು ನಮಗೆಲ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟು ಬಿಡ್ತದೆ. ನಾವು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಮುಂದಿನ ದಿನಮಾನದಲ್ಲಿ ಅವ್ರಿಗೆಲ್ಲ ಕರೆದು ಹೇಳುವಂಥ ಕೆಲಸ ಮಾಡ್ತಾರೆ. ಅವರೆಲ್ಲ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರಿಗೆಲ್ಲ ಕರೆದು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನು ಜನವರಿ 6ರಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಇಕ್ಬಾಲ್ ಹುಸೇನ್ ಹೇಳಿಕೆಗೆ ರವಿ ಗಣಿಗ ವ್ಯಂಗ್ಯವಾಡಿದ್ದಾರೆ. ಕಾರ್ಯಕ್ರಮ ಮಾಡೋದಾ ಬೇಡವಾ ಅಂತ ಕೇಳ್ತೇನೆ, ಇಕ್ಬಾಲ್ ಹುಸೇನ್ ಅವರಿಗೆ ಕರೆ ಮಾಡಿ ಕೇಳ್ತೀನಿ ಅಂತ ವ್ಯಂಗ್ಯವಾಗಿ ರವಿ ಗಣಿಗ ಹೇಳಿದ್ದಾರೆ. ಜನವರಿ 6ಕ್ಕೆ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದೇನೆ, ಮಾಡೋದಾ ಬೇಡವಾ ಅಂತ ನಾನು ಇಕ್ಬಾಲ್ನೇ ಕೇಳ್ತೀನಿ ಅಂತ ಹೇಳಿದ್ದಾರೆ. 6ನೇ ತಾರೀಕು ನಾನೊಂದು 100 ಕೋಟಿ ರೂಪಾಯಿದು ಭೂಮಿ ಪೂಜೆ ಇಟ್ಟಿದ್ದೀನಿ. ಈಗ ಇಕ್ಬಾಲ್ಗೆ ಫೋನ್ ಹಾಕಬೇಕು, ಏನು ನಾನು ಪೂಜೆ ಮಾಡಬೇಕಾ ಇಲ್ಲ ರದ್ದು ಮಾಡ್ಕೋಬೇಕಾ ಅಂತ. ನಾನು ಇಕ್ಬಾಲ್ಗೆ ಒಂದು ಫೋನ್ ಮಾಡ್ಕೊಂಡು ಕೇಳ್ಕೊಳ್ತೀನಿ, ಪ್ರೋಗ್ರಾಮ್ ಇಟ್ಕೋಬೇಕಾ ಬೇಡವಾ ಅಂತ. 6ನೇ ತಾರೀಕು ನಾನೊಂದು 100 ಕೋಟಿ ರೂಪಾಯಿದು ಭೂಮಿ ಪೂಜೆ ಇಟ್ಟಿದ್ದೀನಿ. ಈಗ ಇಕ್ಬಾಲ್ಗೆ ಫೋನ್ ಹಾಕಬೇಕು, ಏನು ನಾನು ಪೂಜೆ ಮಾಡಬೇಕಾ ಇಲ್ಲ ರದ್ದು ಮಾಡ್ಕೋಬೇಕಾ ಅಂತ. ನಾನು ಇಕ್ಬಾಲ್ಗೆ ಒಂದು ಫೋನ್ ಮಾಡ್ಕೊಂಡು ಕೇಳ್ಕೊಳ್ತೀನಿ, ಪ್ರೋಗ್ರಾಮ್ ಇಟ್ಕೋಬೇಕಾ ಬೇಡವಾ ಅಂತ. ಈಗ ನಾನು DK ಶಿವಕುಮಾರ್ CM ಆಗಬೇಕು ಅಂತ ಹೇಳ್ತೀನಿ, ಜಮೀರಣ್ಣ ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅದು ಇದೆಲ್ಲ ನಮ್ಮ ವೈಯಕ್ತಿಕವಾದದ್ದು. ಫೈನಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ನಾನು ನಿಮ್ಮ ಥರನೇ ಒಂದು ಚಾನಲ್ ನಡೆಸ್ತಾ ಇದ್ದೆ, ಅದರದ್ದು ನ್ಯಾಯಾಲಯದಲ್ಲಿ 1-2 ಕೇಸ್ ಇತ್ತು. ಆ ಕೇಸಿಗೆ ಬಂದೆ. ಈ ಏನಾಗುತ್ತೆ, ಕೋಳಿ ಕೂಗಕ್ಕೂ ಕೋಳಿ ಕುಯ್ಯೋಕ್ಕೂ ಟೈಮ್ ಒಂದೇ ಆಗುವಾಗ ಯಾರು ಡೆಲ್ಲಿಗೆ ಬಂದರೂ ಇದಕ್ಕೆ ಬಂದವರು ಅಂತ ಹೇಳ್ತಾರೆ. ಆವತ್ತು ನಾನು ಯಾವ ಹೈಕಮಾಂಡ್ ಅವ್ರನ್ನೂ ಭೇಟಿ ಮಾಡಿಲ್ಲ. ಈಗ ನಾನು DK ಶಿವಕುಮಾರ್ CM ಆಗಬೇಕು ಅಂತ ಹೇಳ್ತೀನಿ, ಜಮೀರಣ್ಣ ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅದು ಇದೆಲ್ಲ ನಮ್ಮ ವೈಯಕ್ತಿಕವಾದದ್ದು.
ಫೈನಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ನಾನು ನಿಮ್ಮ ಥರನೇ ಒಂದು ಚಾನಲ್ ನಡೆಸ್ತಾ ಇದ್ದೆ, ಅದರದ್ದು ನ್ಯಾಯಾಲಯದಲ್ಲಿ ಒಂದೆರಡು ಕೇಸ್ ಇತ್ತು, ಆ ಕೇಸ್ ಬಂದೆ. ಈ ಏನಾಗುತ್ತೆ, ಕೋಳಿ ಕೂಗೋಕ್ಕೂ ಕೋಳಿ ಕುಯ್ಯೋಕ್ಕೂ ಟೈಮ್ ಒಂದೇ ಆಗುವಾಗ ಯಾರು ಡೆಲ್ಲಿಗೆ ಬಂದರೂ ಇದಕ್ಕೆ ಬಂದವರು ಅಂತ ಹೇಳ್ತಾರೆ. ಅವತ್ತು ಇನ್ನು ಯತೀಂದ್ರ ಇಕ್ಬಾಲ್ ಹೇಳಿಕೆ ಏನೂ ಲೆಕ್ಕಕ್ಕಿಲ್ಲ. ದೆಹಲಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಅವರ ಸ್ಟೇಟ್ಮೆಂಟ್ಗಳು ಲೆಕ್ಕಕ್ಕಿಲ್ಲ, ನಮ್ಮಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಸಂಸ್ಕೃತಿ ಅಂತ ಹೇಳಿದ್ದಾರೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ನಾನೇನು ಕಮೆಂಟ್ ಮಾಡೋದಿಲ್ಲ. ನಮ್ಮಲ್ಲಿ ಏನಿದ್ರೂ ಕೂಡ ಹೈಕಮಾಂಡ್ ಸಂಸ್ಕೃತಿಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾನು ಕೂಡ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ನಗಣ್ಯ. ಏನು ಹೈಕಮಾಂಡ್ ಹೇಳುತ್ತೋ ಅದೇ ಸ್ಪಷ್ಟ ಅಂತ ಹೇಳಿ. ಅಲ್ಲ, 6 ಮತ್ತು 9ನೇ ತಾರೀಕು ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ಯಾರೇ ಇರಲಿ, ಅದು ಯತೀಂದ್ರ ಇರಲಿ ಅಥವಾ 6, 9 ಅಂತ ಹೇಳ್ದಂಥವ್ರು ಇರಲಿ, ಅವು ಏನೂ ಕೂಡ ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕೆ ಬರೋದು ಹೈಕಮಾಂಡ್ ಏನು ಹೇಳುತ್ತೋ ಅದೇ ಲೆಕ್ಕಕ್ಕೆ ಬರೋದು. ಯಾವುದೂ ಕುರ್ಚಿ ಕದನ ಇಲ್ಲ. ಅವ್ರ ಮನೆಗೆ ಇವ್ರು ಬ್ರೇಕ್ಫಾಸ್ಟ್ ಹೋಗಿದ್ದಾರೆ, ಇವ್ರ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ದಾರೆ. ಎಲ್ಲ ಶಾಂತಿಯಿಂದ ನಡೀತಾ ಇದೆ. ಒಳ್ಳೆ ಗವರ್ನೆನ್ಸನ್ನು ಕರ್ನಾಟಕ ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀವಿ. ಯಾವುದೂ ಕುರ್ಚಿ ಕದನ ಇಲ್ಲ. ಅವ್ರ ಮನೆಗೆ ಇವ್ರು ಬ್ರೇಕ್ಫಾಸ್ಟ್ ಹೋಗಿದ್ದಾರೆ, ಇವ್ರ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ದಾರೆ. ಎಲ್ಲ ಶಾಂತಿಯಿಂದ ನಡೀತಾ ಇದೆ. ಒಳ್ಳೆ ಗವರ್ನೆನ್ಸನ್ನು ಕರ್ನಾಟಕ ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀವಿ. ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಯಾರು ಏನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಕೂಡ ಹೈಕಮಾಂಡ್ ಅದನ್ನು ಫೈನಲ್ ಮಾಡುತ್ತೆ, ಜೊತೆಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿರೋದು, ಜೊತೆಗೆ ಅವ್ರ ಮನೆಗೆ ಇವರು ಬ್ರೇಕ್ಫಾಸ್ಟಿಗೆ ಹೋಗಿದ್ದಾರೆ, ಇವರು ಅವ್ರ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. MDH ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.